ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಗೊಂಜಾಳ ರಾಶಿ ಮಾಡ್ಯಾರ, ಗೊಂಜಾಳ ರಾಶಿ ತುಂಬತನು. ಈ ಗೊಂಜಾಳ ರಾಶಿನ ಯಾವ ಥರನಾಗಿ ಮಾಡೀನಿ ಅಂತಂತಂದ್ರೆ, ನಾನು ಏನು ಗೊಂಜಾಳ ಹೊಡಿತೇನಲ್ಲ ಆ ಮಷೀನದಿಂದ ಡೈರೆಕ್ಟ್ ನಮಗೆ ಗೊಂಜಾಳ ತೊಗೊಂಬಂದ ಈ ಥರಾಗಿ ಒಕ್ಕೊಂಬಂದು ಡೈರೆಕ್ಟ್ ನಮಗೆ ಹಾರ ಹಾಕಿದನು ಕೊಡತ್ತಲ್ಲ. ಇದನ್ನು ಒಣಗಸಾಕ ನಾನು ಯಾವುದೋ ಒಂದು ಆಳು ಹಚ್ಚರ್ಲಿ ಇದು ಒಣಗಿಸಿದನು. ಗೊಂಜಾಳ ಮಿಷನ್ ಹೋಗ್ತೈತಲ್ಲ ಅದು ಒಕ್ಕಿದ್ದನ್ನು ತಂದು ನಾನು ಡೈರೆಕ್ಟ್ ನೋಡತ್ತಲ್ಲ ಈ ಕಣದಾಗ ಹಾಕಿದನು. ಇದು ಕಣದಾಗ ಹಾಕಿ ಒಂದು 3-4 ದಿವಸ ಹಿಂಗೆ ಬಿಟ್ಟನು. ಬಿಟ್ಟು ಕ್ಯಾರ ಮಧ್ಯಾಹ್ನ ಒಂದು ಟೈಮ ನಾನು ಕಲಾಡ್ಸಿದನು. ಈಗ ಗೊಂಜಾಳ ಒಣಗಿತ್ತು. ನಾ ಈಗ ಗೊಂಜಾಳ ಒಕ್ಕಿದನು. ಗೊಂಜಾಳ ಒಕ್ಕಿಗ ನಾನು ರಾಶಿ ಕಟ್ಟತನು. ನಾವು ಹಿರಿಯರ ಸಂಪ್ರದಾಯದಂತೆ ನಾವು ರಾಶಿ ಮಾಡ್ಬೇಕಂತಂದ್ರೆ ರಾಶಿ ಮಾಡಿಕ್ಯಾರ. ರಾಶಿ ಪೂಜೆ ಮಾಡೋ ಪದ್ಧತಿ ನಮ್ಮ ಹಿರಿಯರ ಕಾಲಕ್ಕೆ ಇರ್ತೈತಿ. ಅದ ಪ್ರಕಾರ ನಾವು ಈಗೇನು ಗೊಂಜಾಳ ರಾಶಿ ಮಾಡಿದೇನಲ್ಲ, ಗೊಂಜಾಳ ರಾಶಿ ಮಾಡಿಕ್ಯಾರ ಅದನ್ನು ಪೂಜೆ ಮಾಡಿಕ್ಯಾರ ಮಾಡ್ತನು. ನೋಡ್ತಲ್ಲ ಈಗ ನಾನು ರಾಶಿ ಪೂಜೆ ಮಾಡತ್ತನು. ರಾಶಿ ಪೂಜೆ ಮಾಡಿಕ್ಯಾರ ಈಗೇನು ನಾವು ಈ ಕಣದಾಗಿನ ಕಾಳು ಹಾಕಿದ್ದೇವಲ್ಲ ನೋಡತ್ತಲ್ಲ, ಈ ಕಾಳೆಲ್ಲನೂ ನಾನು ತುಂಬಾಕ ಚಾಲನೆ ಮಾಡ್ತನು. ಪೈಲ ನಾವು ರಾಶಿ ತುಂಬಬೇಕಾದ್ರೆ ಮೊದಲ ರಾಶಿ ಪೂಜೆ ಮಾಡಿಕ್ಯಾರ ನಾ ರಾಶಿ ಪೂಜೆ ಮಾಡಿಕ್ಯಾರ ಮಾಡ್ತಾನು. ಈಗೆಲ್ಲ ಕಣ ತುಂಬ ಕಾಳದಾವು ನೋಡ್ತಲ್ಲ, ಈ ಕಣ ತುಂಬ ಎಲ್ಲ ಈ ಕಾಳದಾವು. ನಾನು ನಮ್ಮ ನೇಮದ ಪೂರ್ತಕ ಒಂದು ಸ್ವಲ್ಪ ರಾಶಿ ಮಾಡಿಕ್ಯಾರ, ಅದನ್ನು ಪೂಜೆ ಮಾಡಿಕ್ಯಾರ. ನಾನು ಎಲ್ಲ ಕಾಳುಗಳನ್ನ ತುಂಬ್ತಾನ. ಬರ್ರಿ ನಾ ರಾಶಿ ತುಂಬ್ತಾನ. ಈಗ ನಾ ಪೂಜೆ ಮಾಡಿಕ್ಯಾರ ರಾಶಿ ತುಂಬತ್ತೇನು. ಗೊಂಜಾಳ ಮಾತ್ರ ಒಣಗೈತಿ. ನಾವು ರಾಶಿ ಮಾಡೋ ಮುಂದೆ ಆಗಲಿ ಆಮೇಲೆ ಕಣ ಮಾಡೋ ಮುಂದೆ ಆಗಲಿ ಪೈಲ ಮಾತು ನಾವು ಒಕ್ಕೋ ಮುಂದೆ ನಾವೇನು ಮಾಡ್ಬೇಕಂತಂದ್ರೆ ಹಿರಿಯ ಸಂಪ್ರದಾಯ ಏನತ್ತಲ್ಲ, ಭೂಮಿ ಪೂಜೆ ಮಾಡಬೇಕು, ಕಣ ಪೂಜೆ ಮಾಡಬೇಕು. ಈಗ ನಾವು ಏನು ಒಕ್ಕಿದ ಮೇಲೆ ಏನತ್ತು ನೋಡು, ಒಕ್ಕಿದ ಮೇಲೆ ರಾಶಿ ಪೂಜೆ ಮಾಡೋ ಪದ್ಧತಿ ಇತ್ತಲ್ಲ, ಈ ಪದ್ಧತಿಯನ್ನು ಹಿರಿಯರು ಹೆಂಗೆ ಉಳಿಸ್ಕೊಂಡು ಬಂದಾರಲ್ಲ ಈಗ ನಾನು ಉಳಿಸ್ತಾನು, ನೀವು ಎಲ್ಲರೂ ಹುಡುಕ್ಯಾರ ಈ ಪದ್ಧತಿಯನ್ನು ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ಯಾರ. ನಾ ಹೇಳ ಬಯಸ್ತೇನೆ. ನಾನು ಕಡಿಮೆ ಖರ್ಚಿನೊಳಗನ ಗೊಂಜಾಳ ಒಕ್ಕಿ ಪ್ರೆಗ್ನೆಂಟ್ ಹಾಕ್ಯಾರ. ಈಗ ನಾ ಗೊಂಜಾಳ ಒಕ್ಕಿದನು. ಇದನ್ನು ಯಾವ ಥರನಾಗಿ ನಾ ಮಾಡಿದೆನು ಅಂತಂತಂದ್ರೆ, ಗೊಂಜಾಳ ಮುರಿದಕ್ಯಾರ 8 ದಿನ ಹೊಲ್ದಾಗ ನಾ ಬಿಟ್ಟನು. ನಂತರ ಅದನ್ನು ನಟ್ಟನು ನಾನು ಟ್ಯಾಕ್ಟ್ರದೊಳಗೆ ಎಲ್ಲ ತೊಗೊಂಬಂದು ಒಬ್ಬರೇ ದಾಸ್ತಾನು ಮಾಡಿದ್ನಿ. ಆಮೇಲೆ ಟ್ಯಾಕ್ಟ್ರ್ ಮಿಷನ್ ಹಚ್ಚಿಕ್ಯಾರ ಅಟ್ಟೋಲ ಗೊಂಜಾಳ ಹೊಡಿಸಿದ್ನಿ. ನಂತರ ಡೈರೆಕ್ಟ್ ನಮ್ಗೆ ಏನು ನಾವು ಗೊಂಜಾಳ ಹೋಗ್ತೇವಲ್ಲ ಅದನ್ನು ನೇರ ಒಮ್ಮೆಗೆ ಅದನ್ನು ನಾ ಪಾಟ್ನಾಗ ಹಾಕಿದ್ನಿ. ಅದನ್ನು ನಾನು ಗುಂಪೆ ಹಾಕಿನಿ ಅಂತಂತಂದ್ರೆ ಮತ್ತು ಅದನ್ನು ಒಣಗಸಾಕ ಮತ್ತು ಈ ಕಡೆ ತುಂಬ ಆರು ಹಾಕಕ್ಕೆ ಆಳು ಹಚ್ಬೇಕಾಗಿತ್ತು, ಅದು ಖರ್ಚು ಉಳಿತು. ಆಮೇಲೆ ಏನು ಒಕ್ತನಲ್ಲ ಒಕ್ಕಿದ ಮೇಲೆ ಡೈರೆಕ್ಟ್ ತೊಗೊಂಬಂದಕ್ಯಾರ ನಾನು ಈ ಕಣದಾಗ ಆರು ಹಾಕಿದನು. ಈಗ ಇದನ್ನು ಹೋಗಿ ಆರು ಹಾಕಿ 3 ದಿನ ಆಯ್ತು. ಆಮೇಲೆ ಮಧ್ಯಾಹ್ನ ನಾವನ್ನ ಕಲಾಡ್ಸಿದನು. ಈ ಸಂಪೂರ್ಣ ಗೊಂಜಾಳ ಒಣಗೈತಿ. ಈ ಥರನಾಗಿ ನಾವು ಮಾಡಿದ್ವು ಅಂತಂದ್ರೆ ನಮಗೆ ಒಂದು 10% ಆಳಿನ ಖರ್ಚು ಉಳಿತೈತಿ. ಇದನ್ನು ನಾನು ಪ್ರಾಕ್ಟಿಕಲ್ ಮೇಲೆ ನಾ ಹೇಳತ್ತನು. ಮತ್ತು ನಾವು ಭಾಳ ಹಸಿ ಗೊಂಜಾಳ ಒಕ್ಕಿದ್ವು ಅಂತಂತಂದ್ರೆ ಅದು ಲುಕ್ಸಾನ ಐತಿ. ಅದು ಯಾವ ಥರನಾಗ ಲುಕ್ಸಾನ ಐತೆ ಅಂತಂತಂದ್ರೆ ಅದು ಕಾಳು ಹೊಡಿತೈತಿ. ಆಮೇಲೆ ಲಂಡೂರು ಒಳಗೂ ಭಾಳ ಕಾಳು ಉಳಿತೈತಿ.
ಅಂತ ನಾ ಹೇಳ್ತಾನು. ಯಾಕಂದ್ರೆ ಈಗಾಗಲೇ ನಾವು ಒಕ್ಕಿದನಿಲ್ಲ, ಒಂದು 2-3 ಟ್ರ್ಯಾಕ್ಟರ್ ಅಷ್ಟು ಹಸಿ ತನಿ ಹಾಕಿದ್ನಿ. ಅವು ಪೂರ್ತಿ ಲಂಡ್ರ್ಯಾಗ ಕಾಳು ಹಾದವು ಮತ್ತು ಕಾಳು ಪೆಟ್ಟು ಅದಕ್ಕಾಗಿ ಭಾಳ ಹಸಿ ಗೊಂಜಾಳ ತನಿ ಹಾಕಿದ್ವು ಅಂತಂತಂದ್ರೆ ನಮ್ಮ ರೈತಿಗೆ ನುಕ್ಸಾನ ಐತಿ. ಆಮೇಲೆ ಅದನ್ನು ನಾವು ಒಣಗಿದ ಗೊಂಜಾಳ ತನಿ ಹಾಕಿದ್ವು ಅಂತಂತಂದ್ರೆ ಗೊಂಜಾಳ ಲಂಡ್ರೊಳಗೆ ಒಟ್ಟು ಒಂದು ಕಾಳು ಗೊಂಜಾಳ ಉಳಿದಿಲ್ಲ. ಆಮೇಲೆ ಲಂಡ್ರೊಳಗೆ ಕಾಳು ಹೋಗೋದಿಲ್ಲ ಮತ್ತು ಕಾಳಿಗೇನು ಬಿಟ್ಟಿರ್ತಿಲ್ಲ ಅಂತ ಹೇಳ್ಯಾರ. ನನ್ನ ಸ್ವಂತ ಅನುಭವದ ಮೇರೆಗೆ ನಾ ಹೇಳಕತ್ತನು. ನಾವು ಗೊಂಜಾಳ ಒಕ್ಕಬೇಕಾದ್ರೆ ಸಂಪೂರ್ಣ ತನಿ ಒಣಗಿಸಿ ಒಕ್ಕಿದ್ರೆ ನಮ್ಮ ರೈತಿಗೆ ಲಾಭ ಅಂತ ಹೇಳ್ಯಾರ. ನನ್ನ ಸಂಪೂರ್ಣ ಅನುಭವದ ಮೇರೆಗೆ ನಾ ಹೇಳ್ತಾನು. ಈಗ ನಮ್ಮ ರೈತಕಿ ಸುಗಮವಾಗಿ ಸಾಗ್ಬೇಕಂತಂತಂದ್ರೆ ಖರ್ಚು ಕಡಿಮೆ ಆಗ್ಬೇಕು, ಆಮೇಲೆ ಆಳಿನ ಸಂಖ್ಯೆ ಕಡಿಮೆ ಆಗ್ಬೇಕು. ಯಾಕಂತಂತಂದ್ರೆ ಈಗ ಬೀಜ ಗೊಬ್ಬರ ಬೆಲೆನೂ ಹೆಚ್ಚಾಯಿತು, ಆಮೇಲೆ ಲೇಬರ್ಸ್ ಪೇಮೆಂಟು ಹೆಚ್ಚಾಗೈತಿ. ಆದ ಕಾರಣ ಈಗ ನನ್ನ ರೈತ ಬಂದವರು ಆದಷ್ಟು ಖರ್ಚು ಕಡಿಮೆ ಮಾಡ್ಕೊಂಡಿಕ್ಯಾರ. ಇಳುವರಿ ಹೆಚ್ಚು ತೆಗೆದ್ರೆ ರೈತಕ್ಕೆ ಲಾಭತಿ ಅಂತ ಹೇಳ್ಯಾರ. ನನ್ನ ಎಲ್ಲ ರೈತ ಬಂಧುಗಳು ನನ್ನ ನಮಸ್ಕಾರಗಳು.